ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಮಿಸ್ಟರ್ ಧನುಮಂಡಿಯ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ, ನಾನು ತೋರ್ಸಕ್ ಹೋಗ್ತಿರುವಂತ ಪ್ಲೇಸ್ ಬಂದು ದಕ್ಷಿಣ ಭಾರತದ ಪ್ರಮುಖವಾಗಿರುವಂತಹ ದೇವಸ್ಥಾನಗಳ ಬಗ್ಗೆ, ಅಂದ್ರೆ ತಮಿಳುನಾಡಿನಲ್ಲಿ ಇರ್ತಕ್ಕಂತಹ ನವಗ್ರಹ ಟೆಂಪಲ್ಸ್ ಗಳ ಬಗ್ಗೆ ಹೇಳಕ್ ಹೋಗ್ತಾ ಇದ್ದೀನಿ. ದಕ್ಷಿಣ ಭಾರತದಲ್ಲಿ ಬಹು ಮುಖ್ಯವಾದಂತಹ ಈ ದೇವಸ್ಥಾನಗಳು ಒಮ್ಮೆಯಾದರೂ ಭೇಟಿ ಕೊಡಬೇಕು ಅನ್ನುವಂಥ ದೇವಸ್ಥಾನಗಳು ಬಹು ದೊಡ್ಡವಾಗಿರುವಂಥದ್ದು. ಇಲ್ಲಿ ನವಗ್ರಹ ಟೆಂಪಲ್ಗಳಿರುವಂಥದ್ದು, ಪ್ರತ್ಯೇಕವಾಗಿ ಒಂದು ಗ್ರಹಗಳಿಗೂ ದೇವಸ್ಥಾನವನ್ನು ಇಲ್ಲಿ ನಿರ್ಮಿಸಿರುವಂಥದ್ದು. ಆ ಒಂದು ದೇವಸ್ಥಾನಗಳು ಹೇಗಿದ್ದಾವೆ, ಯಾವ ರೀತಿ ಹೋಗೋದು, ಮತ್ತೆ ಅದರ ವಿಶಿಷ್ಟತೆಗಳೇನು, ಅಲ್ಲಿಗೆ ಹೋದ್ರೆ ಏನು ಒಳ್ಳೆಯದಾಗತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗೆಯೇ ಗಂಗಾ ಸ್ನಾನ ಮಾಡಿದ್ರೆ ಏನು ಪಾಪ ಪುಣ್ಯಗಳು, ಪಾಪ ಕರ್ಮಗಳು ತೊಲಗುತ್ತೆ ಅಂತ ಹೇಳ್ತೀವಿ. ಅದೇ ರೀತಿ ಈ ಒಂದು ನವಗ್ರಹ ಟೆಂಪಲ್ಗಳನ್ನು ನೀವು ನೋಡಿದ್ರಿ ಅಂತಂದರೆ ನಿಮ್ಮ ಒಂದು ಕಷ್ಟ ಕಾರ್ಪಣ್ಯಗಳು ಏನೇ ಇದ್ರೂ ಬಗೆಹರಿಯುತ್ತೆ ಅನ್ನೋ ನಂಬಿಕೆ ಇದೆ. ಆ ಒಂದು ದೇವಸ್ಥಾನಗಳ ಬಗ್ಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಯಾರು ಟ್ರಿಪ್ ಪ್ಲಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅವರೆಲ್ಲ ನೋಡಿ. ಅದಕ್ಕಾಗಿ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಮಾಹಿತಿನ ಕೊಡ್ತಾ ಇರ್ತೀನಿ. ಎಲ್ಲ ಪ್ಲೇಸ್ಗಳನ್ನು ಇವಾಗ ಕವರ್ ಮಾಡೋಣ. ಮೊದಲನೇದಾಗಿ ಕಂಜನೂರು ಶುಕ್ರನ್ ದೇವಸ್ಥಾನ. ಇದು ಅಗ್ನೀಶ್ವರರ ದೇವಸ್ಥಾನ ಅಂತಲೂ ಕರೀತಾರೆ. ಮತ್ತೆ ಇಲ್ಲಿ ಒಂದು ಶುಕ್ರ ಗ್ರಹವನ್ನು ಪೂಜಿಸುವಂಥದ್ದು. ಇದು ತಮಿಳುನಾಡಿನ ಕುಂಭಕೋಣಂ ಬಳಿಯ ಕಾಂಜನೂರಿನಲ್ಲಿ ಈ ಒಂದು ಅಗ್ನೀಶ್ವರ ದೇವಸ್ಥಾನ ಇರುವಂಥದ್ದು. ಇದು ಶುಕ್ರನ ಗ್ರಹವಂತ ಪೂಜಿಸುವಂಥ ಈ ದೇವಸ್ಥಾನ. ಇಲ್ಲಿ ಶಿವನು ಅಗ್ನೀಶ್ವರ ರೂಪದಲ್ಲಿ ಪೂಜಿಸಲ್ಪಡುತ್ತಾನೆ. ಶುಕ್ರನು ಶಿವನ ವಿಗ್ರಹದ ಹೊಟ್ಟೆಯಲ್ಲಿ ನೆಲೆಸಿದ್ದಾನೆ ಎಂದು ನಂಬಲಾಗಿದೆ. ಕುಂಭಕೋಣಂನಿಂದ ಸುಮಾರು 18 ಕಿಲೋಮೀಟರ್ನಲ್ಲಿ ಈ ದೇವಸ್ಥಾನ ಕಂಜನೂರು ಗ್ರಾಮದಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಅಗ್ನೀಶ್ವರ ಮತ್ತು ಶಿವ ಅಂತ ಏನಂತೀವಿ, ಅಗ್ನೀಶ್ವರರ ದೇವಸ್ಥಾನ ಇರುವಂಥದ್ದು, ಹಾಗೂ ಕರ್ಬಕಾಂಬಳ ಅಮ್ಮನವರ ದೇವಸ್ಥಾನ ಈ ಒಂದು ದೇವಸ್ಥಾನದಲ್ಲಿ ಕಾಣುವಂಥದ್ದು. ಇಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಶುಕ್ರಗ್ರಹ ದೇವಾಲಯವಾಗಿದ್ದರೂ ಇಲ್ಲಿ ಪ್ರತ್ಯೇಕ ಶುಕ್ರಗ್ರಹದ ಬದಲು ಶಿವನೇ ಶುಕ್ರನಾಗಿ ಪೂಜಿಸಲ್ಪಡುತ್ತಾರೆ. ಇಲ್ಲಿನ ಮಹತ್ವ ಏನಪ್ಪಾ ಅಂತಂದ್ರೆ, ಶುಕ್ರದೋಷ, ದಾಂಪತ್ಯ ಸಮಸ್ಯೆಗಳು ಮತ್ತು ಆರ್ಥಿಕ ಸಂಕಷ್ಟಗಳನ್ನು ನೀಗಿಸಲು ಇಲ್ಲಿ ಭಕ್ತರು ವಿಶೇಷ ಪೂಜೆಗಳನ್ನು ಮತ್ತು ಹೋಮಗಳನ್ನು ಮಾಡಿಸುತ್ತಾರೆ. ಈ ದೇವಸ್ಥಾನ 5 ಹಂತದ ರಾಜಗೋಪುರವನ್ನು ಹೊಂದಿದೆ ಹಾಗೂ ಹತ್ತಿರದ ರೈಲು ನಿಲ್ದಾಣದ ಕುಂಭಕೋಣಂನಿಂದ 17 ಕಿಲೋಮೀಟರ್ನಲ್ಲಿರುವಂಥದ್ದು. ವಿಮಾನ ನಿಲ್ದಾಣದಿಂದ 121 ಕಿಲೋಮೀಟರ್ ಈ ಒಂದು ದೇವಸ್ಥಾನ ಕಾಣುವಂಥದ್ದು. ಎರಡನೇ ದೇವಸ್ಥಾನ ಬಂದು ಸೂರ್ಯನಾರ್ ಕೋವಿಲ್ ಅಂತ ಕರಿತೀವಿ. ಈ ಒಂದು ದೇವಸ್ಥಾನ ಕುಂಭಕೋಣಂ ಸಮೀಪವಿರುವ ಸೂರ್ಯನಾರ್ ಕೋವಿಲ್ ಅನ್ನೋ ಇದರಲ್ಲಿ ಇರುವಂಥದ್ದು. ಇದನ್ನ ಸೂರ್ಯಗ್ರಹ ಅಂತ ನಾವು ಹೇಳಿ ಪೂಜಿಸ್ತೀವಿ. ಈ ದೇವಸ್ಥಾನ ಸೂರ್ಯನಾರಾಯಣವಾಗಿ ಅರ್ಪಿತವಾದ ಪ್ರಸಿದ್ಧ ದೇವಾಲಯವಾಗಿದೆ. ಇದನ್ನು 17ನೇ ಶತಮಾನದಲ್ಲಿ ಚೋಳ ರಾಜರಿಂದ ನಿರ್ಮಿತವಾದ ಇದು ತಮಿಳುನಾಡಿನ ನವಗ್ರಹ ತಾಣಗಳಲ್ಲಿ ಒಂದಾಗಿದೆ. ನವಗ್ರಹ ತಾಣಗಳಲ್ಲಿ ಸೂರ್ಯನಿಗೆ ಮುಖ್ಯ ದೇವಾಲಯ ಇದಾಗಿರುತ್ತದೆ. ಇಲ್ಲಿ ಸೂರ್ಯನಾರಾಯಣನು ತನ್ನ ಪತ್ನಿಯರಾದ ಉಷಾ ಮತ್ತು ಪ್ರತ್ಯುಷಾ ಜೊತೆ ನೆಲೆಸಿದ್ದಾನೆ ಅಂತ ಇಲ್ಲಿ ನಂಬಲಾಗ್ತದೆ. ಇಲ್ಲಿ ಸೂರ್ಯನೊಂದಿಗೆ ಇತರ 8 ಗ್ರಹಗಳು ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಕೂಡ ವಿಶಿಷ್ಟ ಸನ್ನಿಧಿಗಳನ್ನು ಹೊಂದಿವೆ. ಇಲ್ಲಿ 3ನೇ ದೇವಸ್ಥಾನ ಬಂದು ತಿರುಗನಾಗೇಶ್ವರಂ ಅಂತ ಹೇಳ್ತೀವಿ. ಇದು ನಾಗನಾಥರ್ ದೇವಸ್ಥಾನ ಅಂತಲೂ ಕರಿತೀವಿ. ಇಲ್ಲಿ ರಾಹು ಗ್ರಹವನ್ನು ಪೂಜಿಸುವಂಥದ್ದು. ಇದು ತಿರುಗನಾಗೇಶ್ವರ ನಾಗನಾಥ ದೇವಸ್ಥಾನವು ತಮಿಳುನಾಡಿನ ಕುಂಭಕೋಣಂ ಸಮೀಪವಿರುವ ಪ್ರಸಿದ್ಧ ಶಿವ ದೇವಾಲಯವಾಗಿದೆ. ನವಗ್ರಹಗಳಲ್ಲಿ ರಾಹುವಿಗೆ ಮೀಸಲಾದ ರಾಹು ಸ್ಥಳಂ ಎಂದು ಗುರುತಿಸಲ್ಪಟ್ಟಿದೆ.
ಇಲ್ಲಿ ಶಿವನನ್ನು ನಾಗನಾಥರ್ ಎಂದು ಪೂಜಿಸಲಾಗುತ್ತದೆ ಮತ್ತು ರಾಹುವಿಗೆ ವಿಶೇಷ ಪೂಜೆಗಳು ನಡೆಯುತ್ತವೆ. ಇದು 7ನೇ ಶತಮಾನದ ಪಾದಲ್ ಕ್ಷೇತ್ರ ಸ್ಥಳಂ ಆಗಿದ್ದು ಗೋಪುರಗಳು ಮತ್ತು ನಾಯಕ ಶೈಲಿಯ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ. ಇಲ್ಲಿ ಮೂಲ ದೇವರು ಬಂದು ನಾಗನಾಥ ಶಿವ ಅಂತ ಕರಿತೀವಿ. ಅಲ್ಲಿ ಇನ್ನೊಂದು ದೇವರಿರುವಂಥದ್ದು ಪಿರೈಸೋಡಿ ಅಮ್ಮನ್ ಅಂದರೆ ಪಾರ್ವತಿ ದೇವರನ್ನು ಇಲ್ಲಿ ಪೂಜಿಸುವಂಥದ್ದು. ಇಲ್ಲಿನ ರಾಹು ದೇವಾಲಯದಲ್ಲಿ ರಾಹುವಿಗೆ ಹಾಲಾಭಿಷೇಕ ಮಾಡಿದಾಗ ಅದು ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಎಂಬುದು ಇಲ್ಲಿನ ವಿಶೇಷ ನಂಬಿಕೆ. ಇದು ಕುಂಭಕೋಣಂದಿಂದ 6 ಕಿಲೋಮೀಟರ್ ದೂರದಲ್ಲಿದ್ದು ಇದು ಆ 4 ಗೋಪುರಗಳನ್ನು ಹೊಂದಿದ್ದು ದೊಡ್ಡ ಸಂಕೀರ್ಣವಾಗಿದೆ. ಈ ದೇವಸ್ಥಾನ ಬೆಳಿಗ್ಗೆ 5:30ರಿಂದ ಮಧ್ಯಾಹ್ನ 12:30ರವರೆಗೆ ಹಾಗೂ ಸಂಜೆ 4ರಿಂದ 10 ಗಂಟೆಯವರೆಗೆ ಓಪನ್ ಇರುವಂಥದ್ದು. ಈ ದೇವಸ್ಥಾನದಲ್ಲಿ ಪೂಜೆಯನ್ನು ರಾಹು ದೋಷ ಪರಿಹಾರಕ್ಕಾಗಿ ಭಕ್ತರು ಈ ದೇವಾಲಯದಲ್ಲಿ ಹೆಚ್ಚಾಗಿ ಭೇಟಿ ನೀಡಿ ಒಂದು ಪೂಜೆಯನ್ನು ಸಲ್ಲಿಸ್ತಾರೆ. ಇಷ್ಟು ತಿರುಗನಾಗೇಶ್ವರಂ ದೇವಸ್ಥಾನದ ವಿಶಿಷ್ಟತೆ, ವೈವಿಧ್ಯಮತೆ. ಮುಂದಿನ ದೇವಸ್ಥಾನ ತಿಂಗಳೂರು ಚಂದ್ರ ದೇವಸ್ಥಾನ. ಇದು ಚಂದ್ರಗ್ರಹ ಅಂತಲೇ ಕರೆಯಲ್ಪಡುತ್ತದೆ. ಚಂದ್ರನು ಕೈಲಾಸನಾಥರ್ ದೇವಾಲಯ ಇಲ್ಲಿರುವಂಥದ್ದು ತಮಿಳುನಾಡಿನ ತಂಜಾವೂರು ಜಿಲ್ಲೆಯಲ್ಲಿದ್ದು ನವಗ್ರಹಗಳಲ್ಲಿ ಒಂದಾದ ಚಂದ್ರನಿಗೆ ಮೀಸಲಾದ ಪ್ರಸಿದ್ಧ ದೇವಾಲಯವಾಗಿದೆ. ಇದು ತಂಜಾವೂರಿನಿಂದ ಸುಮಾರು 16 ಕಿಲೋಮೀಟರ್ ದೂರದಲ್ಲಿರುವ ಈ ದೇವಾಲಯ ಸೋಮವಾರ ಮತ್ತು ಹುಣ್ಣಿಮೆಯಂದು ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ. ಇಲ್ಲಿಯ ಮೂಲ ದೇವರು ಬಂದು ಕೈಲಾಸನಾಥ ಅಂದರೆ ಶಿವ ಮತ್ತು ಚಂದ್ರನು ಪ್ರತ್ಯೇಕ ಸನ್ನಿಧಿಯಲ್ಲಿ ಪೂಜಿಸಲ್ಪಡುತ್ತಾನೆ. ಇಲ್ಲಿ ಬಹುತೇಕ ಜನ ಚಂದ್ರದೋಷ, ಮನಸ್ಸಿನ ಅಶಾಂತಿ, ಭಯ, ಅಂತಕ, ಹೊಟ್ಟೆ ಮತ್ತು ಕಣ್ಣಿನ ಸಮಸ್ಯೆಗಳು ನಿವಾರಣೆಗೆ ಚಂದ್ರದೇವನಿಗೆ ಬಿಳಿ ಬಟ್ಟೆ ಮತ್ತು ಬಿಳಿ ನೈವೇದ್ಯಗಳನ್ನು ಅರ್ಪಿಸಲಾಗುತ್ತದೆ. ಚಂದ್ರನು ತನಗಿದ್ದ ಶಾಪವನ್ನು ಕಳೆದುಕೊಳ್ಳಲು ಶಿವನನ್ನು ಇಲ್ಲಿ ಪೂಜಿಸಿದನು ಎಂದು ನಂಬಲಾಗಿದೆ. ಈ ಒಂದು ದೇವಸ್ಥಾನ ತಿಂಗಳೂರು ತಾಜಾವೂರು ತಿರುವಾಯಾರು ರಸ್ತೆಯಲ್ಲಿದೆ. ಕುಂಭಕೋಣಂನಿಂದ ಸುಮಾರು 33 ಕಿಲೋಮೀಟರ್ ತಿರುಚಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹತ್ತಿರವಾಗಿರುವಂಥ ಈ ಒಂದು ದೇವಸ್ಥಾನ. ಮುಂದಿನ ದೇವಸ್ಥಾನ ಅಪಹಾಯೇಶ್ವರ ದೇವಸ್ಥಾನ. ಇದು ಗುರುಗ್ರಹ ಅಂತ ಪೂಜಿಸ್ತೀವಿ ನಾವು. ಇದು ಬೃಹಸ್ಪತಿ ಅಂತಲೂ ಕರೀತಾರೆ. ಈ ಒಂದು ದೇವಸ್ಥಾನ ತಮಿಳುನಾಡಿನ ತಿರುವಾರೂರು ಜಿಲ್ಲೆಯಲ್ಲಿ ಆಲಗುಂಡಿಯಲ್ಲಿರುವ ದೇವಸ್ಥಾನ ಆಗಿರುತ್ತೆ. ಈ ಒಂದು ದೇವಸ್ಥಾನ ಬಂದು ಕಾವೇರಿ, ಕೊಲಿನಂ ಮತ್ತು ವೆನ್ನರು ದಿನಗಳ ನಡುವೆ ಇರುವ ಈ ಶಿವ ದೇವಾಲಯವು ದಕ್ಷಿಣ ಮೂರ್ತಿಗೆ ವಿಶೇಷ ಪ್ರಾಮುಖ್ಯತೆ ಹೊಂದಿದೆ. ಇಲ್ಲಿ ತುಪ್ಪದ ದೀಪ ಹಚ್ಚಿ ಪೂಜಿಸುವುದರಿಂದ ಸಂಕಷ್ಟಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ. ಈ ಒಂದು ದೇವಸ್ಥಾನ ತಮಿಳುನಾಡಿನ ತಿರುವಾರೂರು ಜಿಲ್ಲೆಯ ವಲಂಗೈಮಾನ್ ತಾಲೂಕಿನ ಅಲಂಗುಂಡಿ ಗ್ರಾಮದಲ್ಲಿ ಇರುವಂಥ ಈ ದೇವಸ್ಥಾನ ಅಪಹಾಯೇಶ್ವರ ದೇವಸ್ಥಾನ. ಶಿವ ಏನು ಹೇಳ್ತೀವಿ ಆ ಒಂದು ದೇವಸ್ಥಾನದ ದೇವತೆಯನ್ನು ಪೂಜಿಸಲಾಗ್ತದೆ. ಇಲ್ಲಿ ವಿಶೇಷವಾಗಿ ನವಗ್ರಹಗಳಲ್ಲಿ ಗುರುಗ್ರಹದ ಅಂದರೆ ಬೃಹಸ್ಪತಿ ಸ್ಥಳವಾಗಿರುವಂಥದ್ದು ಈ ದೇವಸ್ಥಾನ. ಇಲ್ಲಿನ ದಕ್ಷಿಣ ಮೂರ್ತಿ ಸನ್ನಿಧಿಯು ತುಂಬ ಶಕ್ತಿಶಾಲಿ ಎಂದು ಪರಿಗಣಿಸಲಾಗಿದೆ. ಈ ಒಂದು ದೇವಸ್ಥಾನದ ಪೌರಾಣಿಕ ಹಿನ್ನೆಲೆ ಏನಪ್ಪ ಅಂತಂದರೆ, ಸಮುದ್ರ ಮಂಥನದ ಸಮಯದಲ್ಲಿ ವಿಷಯವನ್ನು ಆಲಾಹಲ ವಿಷ ಸೇವಿಸಿ ಮಾನವ ಕುಲವನ್ನು ರಕ್ಷಿಸಿದ ಸ್ಥಳವೆಂದು ಇದನ್ನು ನಂಬಲಾಗಿದೆ. ಇದರ ದೇವಸ್ಥಾನದ ದರ್ಶನದ ಸಮಯ ಬಂದು ಸಾಮಾನ್ಯವಾಗಿ ಬೆಳಗ್ಗೆ 6ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಮತ್ತು ಸಂಜೆ 4ರಿಂದ ರಾತ್ರಿ 8:30ರವರೆಗೆ ಈ ದೇವಾಲಯವು ಓಪನ್ ಇರುವಂಥದ್ದು. ಈ ಒಂದು ದೇವಾಲಯದಲ್ಲಿ ಅಮೃತ ಪುಷ್ಕರಣಿ ಎಂಬ ಕೊಳವು ಇಲ್ಲಿ ಇರುವಂಥದ್ದು.
ದೇವಸ್ಥಾನ ತಿರುನಳ್ಳೂರು ದೇವಸ್ಥಾನ. ತಿರುನಳ್ಳೂರು ಅನ್ನೋದು ಶನಿಗ್ರಹ ಏನಿದೆ ಆ ಒಂದು ಶನಿಗ್ರಹವನ್ನು ಇಲ್ಲಿ ಪೂಜೆ ಮಾಡುವಂಥದ್ದು. ಇದು ತಮಿಳುನಾಡಿನ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶದ ಕಾರೈಕಾಲ್ ಜಿಲ್ಲೆ ತಿರುನೂರು ಗ್ರಾಮದಲ್ಲಿ ಇರುವಂಥ ಈ ಶನಿ ದೇವಸ್ಥಾನ ಹೆಸರುವಾಸಿಯಾದ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿದೆ. ಇದು ಶನಿ ದೋಷ ನಿವಾರಣೆಗಾಗಿ ಭಕ್ತರು ಭೇಟಿ ನೀಡುವ ಪ್ರಮುಖ ತಾಣವಾಗಿದ್ದು, ಇಲ್ಲಿನ ಧರ್ಮಾರಾಯಣೇಶ್ವರ ದೇವಸ್ಥಾನದಲ್ಲಿ ಶನಿ ದೇವನನ್ನು ಪೂಜಿಸಲಾಗುತ್ತದೆ. ಇಲ್ಲಿಯ ಮುಖ್ಯ ದೇವತೆ ಬಂದು ದರ್ಬಾರಣ್ಯೇಶ್ವರ ಅಂದರೆ ಶಿವ ಮತ್ತು ಶನೇಶ್ವರನನ್ನು ಇಲ್ಲಿ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡಲಾಗುತ್ತದೆ. ಇದರ ಪೌರಾಣಿಕೆಯಿಂದ ಏನಪ್ಪ ಅಂತಂದರೆ, ನಳ ಮಹಾರಾಜನು ಇಲ್ಲಿನ ಶನಿದೇವನನ್ನು ಪೂಜಿಸಿ ಶನಿ ಪ್ರಭಾವದಿಂದ ಮುಕ್ತಿ ಪಡೆದಿದ್ದನು ಮತ್ತು ಇದು ನವಗ್ರಹ ದೇವರುಗಳಲ್ಲಿ ಒಂದಾಗಿದೆ. ಒಂದು ದಕ್ಷಿಣ ಭಾರತದ ಪ್ರಮುಖ ಶನಿ ಕ್ಷೇತ್ರವಾಗಿದೆ. ಮುಂದಿನ ದೇವಸ್ಥಾನ ನಾಗನಾಥ ಸ್ವಾಮಿ ದೇವಸ್ಥಾನ. ಇಲ್ಲಿ ಕೇತು ಗ್ರಹವನ್ನು ಪೂಜಿಸಲಾಗುತ್ತದೆ. ಇದು ತಮಿಳುನಾಡಿನ ನಾಗಪಟ್ಟಣಂ ಜಿಲ್ಲೆಯ ನಾಗನಾಥ ಸ್ವಾಮಿ ದೇವಸ್ಥಾನ ಪ್ರಸಿದ್ಧ ಕೇತು ಗ್ರಹದ ತಾಣವಾಗಿದೆ. ಈ ದೇವಾಲಯವು ನವಗ್ರಹಗಳಲ್ಲಿ ಕೇತು ದೇವರಿಗೆ ಅರ್ಪಿತವಾದ ಸ್ಥಳವಾಗಿದ್ದು, ಇಲ್ಲಿ ಕೇತು ದೇವನನ್ನು ಮಾನವ ತಲೆ ಮತ್ತು ಸರ್ಪದ ದೇಹದೊಂದಿಗೆ ಪೂಜಿಸಲ್ಪಡುತ್ತದೆ. ಇಲ್ಲಿನ ಮುಖ್ಯ ದೇವತೆ ನಾಗನಾಥ ಸ್ವಾಮಿ ಅಂದರೆ ಶಿವ ಮತ್ತು ಪಾರ್ವತಿ ದೇವಿ. ಕೇತು ದೇವರಿಗೆ ಪ್ರತ್ಯೇಕ ಸನ್ನಿಧಿ ಇದೆ. ಕೇತುವು ಭಗವಾನ್ ಶಿವನನ್ನು ಪೂಜಿಸಿದ ಸ್ಥಳವೆಂದು ನಂಬಲಾಗಿದೆ. ಈ ದೇವಾಲಯದಲ್ಲಿ ಕೇತುವಿನ ವಿಗ್ರಹವು ಭಕ್ತರಿಗೆ ಅಭಯ ಹಸ್ತವನ್ನು ನೀಡುವಂತೆ ಮತ್ತು ಪಶ್ಚಿಮಕ್ಕೆ ಮುಖ ಮಾಡಿರುತ್ತದೆ. ಕೇತು ದೋಷ ಮತ್ತು ಕೇತು ಮಹಾದೇಶೆಯಿಂದ ಬಳಲುತ್ತಿರುವ ಭಕ್ತರು ಇಲ್ಲಿ ವಿಶೇಷ ಪೂಜೆಗಳನ್ನು ರಾಹು ಕೇತು ಪೂಜೆ ಸಲ್ಲಿಸುತ್ತಾರೆ. ಇದು ತಂಜಾವೂರಿಂದ ಸುಮಾರು 93 ಕಿಲೋಮೀಟರ್ ದೂರದಲ್ಲಿದೆ. ಇದರ ಸಮಯ ಬಂದು ಬೆಳಗ್ಗೆ 6ರಿಂದ ರಾತ್ರಿ 8 ಗಂಟೆಯವರೆಗೆ ಈ ದೇವಸ್ಥಾನ ತೆರೆದಿರುತ್ತದೆ. ಮುಂದಿನ ದೇವಸ್ಥಾನ ಶ್ವೇತಾರಣ್ಯೇಶ್ವರ ದೇವಸ್ಥಾನ. ಬುಧ ಗ್ರಹ ಅಂತ ಇಲ್ಲಿ ಪೂಜೆ ಮಾಡುವಂಥದ್ದು. ಇದು ತಮಿಳುನಾಡಿನ ನಾಗಪಟ್ಟಣಂ ಜಿಲ್ಲೆಯ ತಿರುವೇಕಾಡಂನಲ್ಲಿರುವ ಶ್ವೇತಾರಣ್ಯೇಶ್ವರ ದೇವಾಲಯವು ನವಗ್ರಹಗಳಲ್ಲಿ ಬುಧ ಗ್ರಹಕ್ಕೆ ಸಮರ್ಪಿತವಾದ ಪ್ರಸಿದ್ಧ ಶಿವನ ದೇವಾಲಯವಾಗಿದೆ. ಶ್ವೇತಾರಣ್ಯೇಶ್ವರ ಶಿವ ಪ್ರಧಾನ ದೇವತೆಯಾಗಿದ್ದು, ಇಲ್ಲಿನ ಅಘೋರ ಮೂರ್ತಿ ರೂಪವು ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸಲಾಗಿದೆ. ಈ ದೇವಾಲಯವು 275 ಪಾಡಲ್ ಪೇತ್ರ ಸ್ಥಳಗಳಲ್ಲಿ ಒಂದಾಗಿದೆ. ಬುದ್ಧಿವಂತಿಕೆ ಮತ್ತು ಶಿಕ್ಷಣಕ್ಕಾಗಿ ವಿಶೇಷ ಪೂಜೆಗಳನ್ನು ಇಲ್ಲಿ ಮಾಡಲಾಗ್ತದೆ. ಇಲ್ಲಿ ವಿಶೇಷ ದೇವತೆಗಳೇನಪ್ಪ ಅಂದರೆ ಶ್ವೇತಾರಣ್ಯೇಶ್ವರ ಶಿವ ಅಂತ ಕರಿತೀವಿ. ಇನ್ನೊಂದು ಬ್ರಹ್ಮ ವಿದ್ಯಾಂಬಿಗ್ಯ ಅನ್ನ ಪಾರ್ವತಿ ಅಂತ ಪೂಜಿಸ್ತೀವಿ ನಾವಿಲ್ಲಿ. ಇಲ್ಲಿ ಬುಧ ಗ್ರಹವನ್ನು ನಾವು ಪೂಜಿಸುವಂಥದ್ದು. ಇದು ಬುಧನ ಸ್ಥಾನವೆಂದು ನಂಬಲಾಗಿದೆ. ಇಲ್ಲಿ ಸೂರ್ಯ ತೀರ್ಥಂ, ಚಂದ್ರ ತೀರ್ಥಂ ಮತ್ತು ಅಗ್ನಿ ತೀರ್ಥಂ ಎಂದು 3 ಕೊಳಗಳಿರುವಂಥದ್ದು. ಅಘೋರ ಮೂರ್ತಿ, ನಟರಾಜ ಮತ್ತು ಶಿವನ ರೂಪಗಳು ಇಲ್ಲಿವೆ. ಅದನ್ನು ಆದಿ ಚಿದಂಬರಂ ಎಂದು ಕರೆಯುತ್ತಾರೆ. ಇದು ತಮಿಳುನಾಡಿನ ಸಿರ್ಕಾಜಿ ಬಳಿ ಮಹಾಪುರನಲ್ಲಿ ಇದೆ. ಮುಂದಿನ ದೇವಸ್ಥಾನ ವೈತೀಶ್ವರನ್ ಕೊಯಿಲ್. ಈ ಒಂದು ದೇವಸ್ಥಾನ ಮಂಗಳ ಗ್ರಹ ಅಂತ ಪೂಜೆ ಮಾಡಲಾಗ್ತದೆ. ಇದು ತಮಿಳುನಾಡಿನ ಮಯಿಲಾಡುತುರೈ ಜಿಲ್ಲೆಯಲ್ಲಿರುವ ವೈತೀಶ್ವರನ್ ಕೊಯಿಲ್ ಶಿವನಿಗೆ ಸಮರ್ಪಿತವಾದ ಅತ್ಯಂತ ಪ್ರಸಿದ್ಧ ಪುಣ್ಯಕ್ಷೇತ್ರವಾಗಿದೆ. ಇದು ವೈದ್ಯನಾಥ ಸ್ವಾಮಿ ಎಂದು ಶಿವನನ್ನು ಆರಾಧಿಸುವ ಸ್ಥಳವಾಗಿದ್ದು, ನವಗ್ರಹಗಳಲ್ಲಿ ಮಂಗಳನಿಗೆ ಸಂಬಂಧಿಸಿದ ದೇವಸ್ಥಾನವಾಗಿದೆ. ಇಲ್ಲಿನ ಸಿದ್ಧಾಮೃತ ತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ಮತ್ತು ದೇವರಿಗೆ ಪ್ರಾರ್ಥನೆ ಸಲ್ಲಿಸುವುದರಿಂದ ದೀರ್ಘಕಾಲದ ಕಾಯಿಲೆಗಳು ಗುಣವಾಗುತ್ತವೆ ಎಂಬ ನಂಬಿಕೆ ಇದೆ. ಇಲ್ಲಿನ ಮುಖ್ಯ ದೇವರು ಶಿವ. ಶಿವನು ವೈದ್ಯನಾಗಿ ಬಂದು ಭಕ್ತರ ರೋಗಗಳನ್ನು ಗುಣಪಡಿಸುತ್ತಾನೆ ಎಂದು ನಂಬಿಕೆ ಇದೆ. ಈ ದೇವಾಲಯವು 2000 ವರ್ಷಗಳಷ್ಟು ಹಳೆಯದಾದ ನಾಡಿ ಜ್ಯೋತಿಷ್ಯ ಅಥವಾ ತಾಳೆಗರಿ ಹಸ್ತಪ್ರತಿಗಳಿಗೆ
ಹೆಸರುವಾಸಿಯಾಗಿದೆ. ಇದು ನವಗ್ರಹಗಳಲ್ಲಿ ಮಂಗಳನಿಗೆ ಮೀಸಲಾದ ಸ್ಥಳವಾಗಿದೆ. ಈ ಒಂದು ಪೌರಾಣಿಕ ಹಿನ್ನೆಲೆ ಏನಪ್ಪಾ ಅಂತಂದ್ರೆ, ರಾಮನು ಜಟಾಯುವಿನ ಅಂತ್ಯಕ್ರಿಯೆಯನ್ನು ಈ ಸ್ಥಳದಲ್ಲಿ ನೆರವೇರಿಸಿದ್ದಾನೆ ಎಂದು ನಂಬಲಾಗಿದೆ. ಇದು ತಮಿಳುನಾಡಿನ ಮೈಲಾರತೈ ಸಿರಕಾಳಿ ಹಾದಿಯಲ್ಲಿ ಚಿದಂಬರಂ ಸಮೀಪದಲ್ಲಿದೆ. ಇಲ್ಲಿನ ಭಸ್ಮ ಮತ್ತು ತೀರ್ಥವು ರೋಗಗಳನ್ನು ಗುಣಪಡಿಸುತ್ತದೆ ಎಂದು ನಂಬಲಾಗಿದೆ. ಈ ದೇವಾಲಯವು ವಾಸ್ತುಶಿಲ್ಪದ ಅದ್ಭುತವಾಗಿದ್ದು, ಚೋಳರು, ಪಾಂಡ್ಯರು ಮತ್ತು ನಾಯಕರ ಆಳ್ವಿಕೆಯ ಇತಿಹಾಸವನ್ನು ಹೊಂದಿದೆ.